ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅಲ್ಲಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಆರಂಭದಿಂದಲೂ ಕೂಡ ತಮ್ಮ ವಿರುದ್ಧ ಕೆಲವೊಂದು ಪಕ್ಷದಲ್ಲೇ ಇರ್ತಕ್ಕಂಥವ್ರು ಷಡ್ಯಂತ್ರಗಳು ಮಾಡ್ಕೊಂಡ್ ಬಂದ್ರು. ತಮ್ಮನ್ನು ಅಭ್ಯರ್ಥಿ ಮಾಡೋದಕ್ಕೆ ಬಹಳಷ್ಟು ಒಂದು ಅಪಸ್ವರನ್ನು ಕೂಡ ಮಾಡಿದ್ರು. ಆಗಿಂದಲೂ ಕೂಡ ಪಕ್ಷದಲ್ಲೇ ಎಲ್ಲೋ ಒಂದು ಕಡೆ ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ತಮ್ಮ ಸೋಲಾಯ್ತಾ? ಇಲ್ಲ ಸರ್, ನಾನೇನು ಹಂಗೆ ನಂಬಿಲ್ಲ. ಯಾಕಂತಂದರೆ ನಾವು ಹಿಂದಿನ ಚುನಾವಣೆಯನ್ನು ಹೋಲಿಕೆಯನ್ನು ಮಾಡಿದ್ರೆ ಸುಮಾರು 1,20,000 ಅಧಿಕ ಮತಗಳನ್ನು ನಾವು ಇವತ್ತು ತೊಗೊಂಡಿದ್ದೀವಿ. 6 ಲಕ್ಷಕ್ಕಿಂತಲೂ ಹೆಚ್ಚು ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತವನ್ನು ನೀಡಿದ್ದಾರೆ. ಬಹಳ ಅಲ್ಪ ಮತದ ಅಂತರದಿಂದ ನಾವು ಇವತ್ತು ಸೋಲನ್ನು ಕಂಡಿದ್ದೀವಿ. ಸೊ ಅದಕ್ಕಾಗಿ ಈ ಮಟ್ಟಿಗೆ ನಾವು ಫೈಟನ್ನು ಕೊಡಬೇಕು ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಅಂತ ನಾನು ನಂಬಿದ್ದೀನಿ. ಅದು ಕೆಲವೊಂದು ಲೋಪದೋಷಗಳಾಗಿರಬಹುದು, ಹೆಚ್ಚು ಕಡಿಮೆನೂ ರಾಜಕೀಯದಲ್ಲಿ ಆಗೋದು ಬಹಳ ಸಹಜಿಕ. ಅದನ್ನು ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಕೂಡಿ ಸಮಾಲೋಚನೆಯನ್ನ ಮಾಡಿ ನಿರ್ಧಾರವನ್ನು ತಗೊಂತಾರೆ ಸರ್. ಮೇಡಮ್, ತಮ್ಮ ಪಕ್ಷದವರೇ ತಾವು ಬಾಗಲಕೋಟೆ ಅವರೆಲ್ಲ ಹೊರಗಡೆಯಿಂದ ಬಂದಿದ್ದಾರೆ, ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟಿದ್ದು ಅಂತ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇಲ್ಲ ಸರ್, ನಾನಿದೆ ನಂಬಲ್ಲ. ಯಾಕಂತಂದ್ರೆ ನಿಮ್ಮ ಪಕ್ಷದ ಒಂದು ಫಲಿತಾಂಶದಲ್ಲಿ, ಚುನಾವಣೆ ಫಲಿತಾಂಶದಲ್ಲಿ ನೀವು ಅದನ್ನ ನೋಡಬಹುದು. ಅತಿ ಹೆಚ್ಚು ಮತಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಪಡೆದಿದೆ. ಅದರರ್ಥ ಅಂದ್ರೆ ಮತದಾರರು ನನಗೆ ಆಶೀರ್ವದಿಸಿದ್ರೆ ಅಂತಾನೆ ನಾನು ನಂಬಬೇಕು. ಯಾಕಂತಂದ್ರೆ ಬರೀ ಒಂದೇ ಒಂದು ತಿಂಗಳು ಸಮಯ ಇದ್ದಿರುವಂತಹ ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ನಾನು ಭೇಟಿ ಆಗಕ್ಕಾದ್ರೆ ಇದ್ರೂ ಕೂಡ ಎಷ್ಟೋ ಜನ ಮತದಾರರು ನನಗೆ ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ. ಬರೀ ನನ್ನ ಭಾಷಣವನ್ನ ಕೇಳಿ ಅಥವಾ ನನಗೆಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ತಮ್ಮ ಮತವನ್ನು ನೀಡಿದ್ದಾರೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಹಾಗೂ ಅಭ್ಯರ್ಥಿ ಮೇಲೆ ಅವರಿಟ್ಟಿರುವಂತಹ ವಿಶ್ವಾಸ ಅಂತ ನಾನು ನಂಬಿದ್ದೀನಿ. ಮುಂಬರುವಂತಹ ದಿನಮಾನಗಳಲ್ಲಿ ಬಾಗಲಕೋಟೆ ಜನತೆಯ ಸೇವೆಯನ್ನು ನಾನು ನಿರಂತರವಾಗಿ ಮಾಡಿ ಅವರ ಮನಸ್ಸನ್ನು ಗೆಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್. ಅಲ್ಲಿ ವೀರಶೈವ ಪಂಚಮಸಾಲಿ ಕೈ ಹಿಡಿದಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ ಸರ್, ಐ ಥಿಂಕ್ ಯಾವುದೇ ಚುನಾವಣೆಯಲ್ಲಿ ಒಂದು ಸಮುದಾಯವನ್ನ ಕಾರಣೀಭೂತರಾಗಿ ನಿಲ್ಲಿಸೋದು ತಪ್ಪು ಅಂತ ನನ್ನ ನಂಬಿಕೆ. ಸಮಾಜ ಮತ್ತು ಚುನಾವಣೆ ಅಂತ ಅಂದರೆ ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀಬೇಕಾಗಿರುವಂತಹ ಒಂದು ಪ್ರಕ್ರಿಯೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನನಗೆ ಆಶೀರ್ವಾದಿಸೋದ್ರ ನನ್ನ ನಂಬಿಕೆ ನನಗಿದೆ ಸರ್. ಮೇಡಮ್, ಬಿಜೆಪಿಗೆ ಟಫ್ ಫೈಟ್ ಅನ್ನ ಕೊಟ್ಟಿದ್ರಿ. ಅಲ್ಲಿ ಗೆದ್ದಿರ್ತಕ್ಕಂಥ ಒಂದು ಸಂಸದರಿಗೆ ಏನೊಂದು ಮೆಸೇಜ್ ಕೊಡ್ತೀವಿ? ಗೆದ್ದಿರುವಂತಹ ಸಂಸದರಿಗೆ ನಂದು ಒಂದೇ ಒಂದು ಸಂದೇಶ ಅಂತಂದರೆ ನಿರಂತರವಾಗಿ ಜನರ ಸೇವೆಯಲ್ಲಿ ನೀವು ತೊಡಗಿ. ಬಾಗಲಕೋಟೆ ಕ್ಷೇತ್ರದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದು UKP ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗಿಗಳ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೆ ಸಕ್ರಿಯವಾಗಿ ಸ್ಪಂದನೆಯನ್ನು ಮಾಡಿ ಜನರ ಸೇವೆಯನ್ನು ಮಾಡಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ. ರಾಹುಲ್ ಗಾಂಧಿ ಅವರು ಸಭೆಯನ್ನು ಕರೆದಿದ್ರು. ಏನಾದೇನು ಆತ್ಮಾವಲೋಕನ ಸಭೆನ ಅಥವಾ ತಮಗೇನಾದ್ರೂ ಒಂದು ಮೆಸೇಜ್ ಅನ್ನ ಸೂಚನೆಯನ್ನು ಕೊಟ್ಟಿದ್ರು? ಸೂಚನೆ ಏನು ಅಂತ ಅಂದರೆ ನಮ್ಮ ಪಕ್ಷದ ಒಂದು ಸಂವಿಧಾನದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕು. ಇಲ್ಲಿರುವಂತಹ ನಮ್ಮ ದೇಶದೊಳಗಿರುವಂತಹ ಕಟ್ಟಕೆಡ ವ್ಯಕ್ತಿ, ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರಬಹುದು, ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವರೆಲ್ಲರ ಸೇವೆಯಲ್ಲಿ ನೀವು ನಿರಂತರವಾಗಿ ತೊಡಗಿರಬೇಕು. ನಿರಂತರವಾಗಿ ಜನರ ಸೇವೆಯನ್ನು ನೀವು ಮಾಡಿ ನಮ್ಮ ಸಂವಿಧಾನವನ್ನು ಎತ್ತಿಡಬೇಕು ಅನ್ನುವಂತಹ ಒಂದೇ ಒಂದು ಮಾತಿನ ಸಂದೇಶವನ್ನು ಅವ್ರು ನೀಡಿದ್ದಾರೆ ಸರ್. ಪಕ್ಷದಲ್ಲಿ ಬೇರೆ ಜವಾಬ್ದಾರಿ ಏನಾದರೂ ಕೇಳ್ತೀರಾ ಮೇಡಮ್? ಡೆಫಿನೆಟ್ಲಿ ಸರ್, ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ಬಹಳ ಸಕ್ರಿಯವಾಗಿ ನಿಭಾಯಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್. ಇದು ಸಂಯುಕ್ತ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.